ತೀರ್ಪುಗಾರರಿಗೆ ವಂದಿಸುತ್ತಾ, ನನ್ನ ಹೆಸರು ಮನಸ್ವಿ ಕುಲಾಲ್. ನಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇಲ್ಲಿಯ 9ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಸಂಸ್ಕೃತಿ ನನ್ನ ಪರಂಪರೆ. ನನ್ನ ಸಂಸ್ಕೃತಿ ಮತ್ತು ನನ್ನ ಪರಂಪರೆ ಅನ್ನೋದು ಜೊತೆಯಾಗಿ ನಮ್ಮ ಜೀವನದಲ್ಲಿ ನಾವು ರೂಢಿಸಿಕೊಂಡು ಬಂದಂತಹ ನಮ್ಮ ಜೀವನ ವಿಧಾನ. ಇದು ವಂಶಪಾರಂಪರ್ಯವಾಗಿ ನಮ್ಮ ಪೂರ್ವಜರಿಂದ ನಮಗೆ, ನಮ್ಮಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗಲೇಬೇಕಾದಂತಹ ಅನುಭವಗಳ ಗಂಟು. ಪರಂಪರಾ ಧಾರಣಂ ಧರ್ಮಸ್ಯ ಮೂಲಂ. ಯತ್ರ ನಾಸ್ತಿ ಪರಂಪರಾ ತತ್ರ ನಾಸ್ತಿ ಸಂಸ್ಕಾರಃ. ಪರಂಪರೆಯ ಪಾಲನೆ ಧರ್ಮದ ಮೂಲ. ಎಲ್ಲಿ ಪರಂಪರೆ ಇರೋದಿಲ್ವೋ ಅಲ್ಲಿ ಸಂಸ್ಕಾರ ಇರಲಾರದು. ಆದ್ದರಿಂದ ಸಂಸ್ಕೃತಿ ಪರಂಪರೆ ಅನ್ನೋದು ನಮ್ಮ ಜನಜೀವನದಲ್ಲಿ ಆದಂಥ ಒಂದು ಒಳ್ಳೆಯ, ನಮ್ಮ ಪೂರ್ವಜರಿಂದ ಬಂದಂಥ ಒಂದು ಒಳ್ಳೆಯ ಬಹುಮಾನ ಅಂತಲೇ ಹೇಳ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದು ಪ್ರತಿಯೊಬ್ಬ ಪ್ರಜೆಯ ಪರಂಪರೆ ಅನ್ನುವ ಅರ್ಥದಲ್ಲಿ ನಾವು ಅರ್ಥೈಸಿಕೊಂಡಾಗ ಇದು ನನ್ನ ಪರಂಪರೆ, ಇದು ನನ್ನ ಸಂಸ್ಕೃತಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ವಿವಿಧ ಜಾತಿ ಮತ ಪಂಗಡಗಳು ನಮ್ಮಲ್ಲಿದ್ರೂ ಕೂಡ ನಮ್ಮಲ್ಲಿ ಹರಿವ ರಕ್ತ ಒಂದೇ. ಆತ ಹಿಂದೂ, ಈತ ಮುಸ್ಲಿಂ, ಇನ್ನೊಬ್ಬ ಕ್ರೈಸ್ತ ಎಂಬಂತಹ ಪರಸ್ಪರ ಧರ್ಮ ವೈಚಾರಿಕತೆಗಳ ಮುನ್ನಡೆಗೆ ತಂದು ಮನುಷ್ಯರ ಮಧ್ಯೆ ದ್ವೇಷವನ್ನ ತಂದಿಟ್ಟು ಸಹೋದರತೆಯಿಂದ ಬದುಕುತ್ತಿದ್ದಂತಹ ಸಮಾಜ ಮಂದಿಯ ಮಧ್ಯೆ ಹಗೆತನವನ್ನ ತಂದಿಟ್ಟು ತಮ್ಮ ವೇಳೆ ವಹಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ವಿರೋಧಿಸಿ, ಪರಸ್ಪರ ಧರ್ಮಗಳನ್ನ ಗೌರವಿಸಿ, ಸಹೋದರತೆ, ಸಮಾನತೆ, ಶಾಂತಿ, ಪ್ರೀತಿಯಿಂದ ಬದುಕುವಂತ ಸಂಸ್ಕೃತಿ ಇದ್ರೆ ಅದು ನನ್ನ ಸಂಸ್ಕೃತಿ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅದು ನಮ್ಮ ಭಾರತದಲ್ಲಿ ಮಾತ್ರ ಕಾಣಸಿಗಲು ಸಾಧ್ಯ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಸಂಸ್ಕೃತಿ ಈ ಜಗತ್ತಿನ ಬೇರಾವ ದೇಶದಲ್ಲೂ ಕಾಣಸಿಗಲಾರದು ಮಿತ್ರರೇ. ವಿವಿಧ ಆಚಾರ ವಿಚಾರ ಸಂಪ್ರದಾಯ ನಮ್ಮಲ್ಲಿದ್ರೂ ಕೂಡ ನಾವೆಲ್ಲ ಒಂದು ಅಂತ ಎಂಬ ಭಾವನೆ ಇದೆಯಲ್ಲ, ಅದು ನನ್ನ ಸಂಸ್ಕೃತಿ. ಹಿಂದೆ ನಮ್ಮ ಪೂರ್ವಜರು ಎಲ್ಲೂ ಕೂಡ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ನಮ್ಮ ಒಂದು ಒಳ್ಳೆಯ ಅಭಿವೃದ್ಧಿಗಳನ್ನ ತಂದು ಅದನ್ನು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಿದ್ದಾರೆ. ಇಂಥ ಸಂಸ್ಕೃತಿ ನಾವು ಉಳಿಸಿಕೊಂಡು ಹೋಗೋಣ. ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಮನಸ್ವಿ, ಹೇಗಾಯ್ತು? ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ನೀವು ಬೇಗ ಬೇಗ ಹೇಳಿದ್ರಿ ಅಲ್ವಾ? ಸೊ 3 minutes ಇತ್ತು ನಿಮಗೆ, ಬಟ್ 2 minutes 20 seconds ತಗೊಂಡಿದ್ದೀರಾ. ಸೊ ನೋಡುವ ನಿಮ್ಮ ಪರ್ಫಾರ್ಮೆನ್ಸ್ನ ಬಗ್ಗೆ ಜಡ್ಜಸ್ ಏನು ಹೇಳ್ತಾರೆ ಅಂತ. ಶ್ರೇಯಸ್ ಸರ್. ಹಲೋ ಮನಸ್ವಿ. ಹಾಯ್ ಸರ್. ನೀವು ನಿಲ್ಲುವಾಗ ನಿಮ್ಮಲ್ಲಿ ಎನರ್ಜಿ ಕಾಣೋದಿಲ್ಲ, ನೀವು ಸ್ಪೀಚ್ ಮಾಡುವಾಗ ಮಾತ್ರ ಎನರ್ಜಿ ಬರ್ತದೆ. ನೀವೇನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತೀರಾ ಸ್ಪೀಚ್ಗೋಸ್ಕರ ಅಂತ ಹೇಳಿ? ಇಲ್ಲ. ಎಷ್ಟನೇ ಕ್ಲಾಸ್ ನೀವು? 9th ಸರ್. ನಿಮ್ಮ ಫಿಸಿಕ್ಸ್ ಅಲ್ಲಿ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಎರಡಿದೆ ಗೊತ್ತಾ? ಹೌದು. ಏನ್ ಡಿಫ್ರೆನ್ಸ್ ನೆನಪಾಗ್ತಿಲ್ವಾ? ಇಲ್ಲ. ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ಸ್ಟೋರ್ಡ್ ಇರುವ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ಮೂವ್ಮೆಂಟ್ ಅಲ್ಲಿ ಇರೋದು. ಅದು ಎರಡೂ ಕೂಡ ನಿಮ್ಮ ಒಂದು 5 ನಿಮಿಷದಲ್ಲಿ ಕಾಣ್ತದೆ. ನೀವು ರಪ್ಪ ಎಲ್ಲವನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀರಿ, ಮತ್ತೆ ಒಮ್ಮೆ ಸ್ಟಾರ್ಟ್ ಅಂತ ಹೇಳಿದ ಕೂಡಲೇ ಅದು ಸ್ಟಾರ್ಟ್ ಮಾಡುತ್ತೆ. ತುಂಬಾ ಒಳ್ಳೆ ರೀತಿಯಾಗಿ ನೀವು ಪ್ರೆಸೆಂಟ್ ಮಾಡ್ತೀರಿ, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾಗಿದೆ ಸ್ಪೀಚಿಗೆ ಹೋಗಿ. ಬಟ್ ಒಂದು ಏನಾಗ್ತದೆ ಅಂತ ಹೇಳಿದ್ರೆ, ಇದು ತುಂಬಾ ಸ್ಪೀಚಿಗೆ ಕಾಂಪಿಟೇಷನ್ಗೆ ಹೋಗ್ತಾರಲ್ಲ, ಅವರಲ್ಲಿರುವಂತ ಒಂದು ಸಣ್ಣ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಂದು ಟೋನ್ ಅನ್ನು ಪಿಕ್ ಮಾಡ್ಕೊಳ್ತಾರೆ. ಇವತ್ತಿನ ಪಾಪ್ಯುಲರ್ ಟೋನ್ ಅದು. ಈಗ ನೀವೇನ್ ಮಾತಾಡಿದಿರಲ್ಲ, ಇವತ್ತಿನ ಕಾಂಪಿಟೇಷನ್ಸ್ ಗಳಲ್ಲಿ ಹೋದ್ರೆ ನಿಮ್ಗೊಂದು 50% ಜನರ ಟೋನ್ ಅದೇ ಇರ್ತದೆ. ನೀವು ಆ ಒಂದು ಕಾಮನ್ ಟೋನ್ ಅನ್ನು ಪಿಕ್ ಮಾಡ್ಕೊಂಡಿದ್ದೀರಿ. ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಂತ ಯಾಕೆ ಅನ್ಸ್ತದೆ ಅಂತ ಹೇಳಿದ್ರೆ, ಆ ಟೋನ್ ಪ್ರಾಬ್ಲಮ್ ಅಂತ ಹೇಳುದಲ್ಲ. ನೀವು ಶಾಂತಿಯ ಕುರಿತು ಮಾತಾಡಿದ್ರಿ, ನಮ್ಮ ಸಂಸ್ಕೃತಿ ಯಾವ ರೀತಿ ಶಾಂತಿಯನ್ನು ಪ್ರತಿಪಾದಿಸಿದೆ ಅಂತ ಹೇಳಿದ್ರಿ. ಆದ್ರೆ ಶಾಂತಿಯನ್ನು ಪ್ರತಿಪಾದಿಸಿದೆ ಅಂತ ಹೇಳುವಾಗ ಆ ಟೋನ್ ಇದ್ದದ್ದು ನಿಮ್ದು ಅಗ್ರೆಸಿವ್ ಟೋನ್, ಗೊತ್ತಾಯ್ತಾ? ಅಲ್ಲಿ ಸ್ವಲ್ಪ ಕಾಂಟ್ರಡಿಕ್ಷನ್ ಆಗ್ತದೆ. ಸೊ ಹಾಗಾಗಿ ಅದನ್ನು ಬಿಟ್ಟು, ಆ ಟೋನ್ ಅನ್ನು ಬಿಟ್ಟು ಬೇರೆ ಏನಾದ್ರೂ ಟ್ರೈ ಮಾಡಿ. ನೀವು ಬೇರೆ ಒಂದು ಪ್ಯಾಟರ್ನ್ ಅನ್ನು ಹುಡ್ಕೊಳ್ಳುವಂಥದ್ದು, ಆ ಮೊನೋಟನಸ್ ಇಂದ ಹೊರಗೆ ಬರ್ಲಿಕ್ಕೆ ನೀವು ಟ್ರೈ ಮಾಡಿ. ಮತ್ತೆ ಕೆಲವು ಸೆಂಟೆನ್ಸ್ಗಳು ನಂಗೆ ಗೊತ್ತಿಲ್ಲ, ನನ್ ತಪ್ಪಿರ್ಬೋದು ಸರ್ ಹೇಳಿ, ಬಟ್ ನಂಗೆ ಕೆಲವು ಸೆಂಟೆನ್ಸ್ಗಳ ಅರ್ಥ ಮಾಡ್ಲಿಲ್ಲ ಅಂತ ಅಂದ್ರೆ, ಅದಕ್ಕೊಂದು ಅರ್ಥ ಇರ್ಲಿಲ್ಲ ಅಂತ ಅನ್ಸ್ತು. ಒಳ್ಳೆಯ ಅಭಿವೃದ್ಧಿಗಳನ್ನು ತಂದು ಅಭಿವೃದ್ಧಿ ಮಾಡಿದರು ಅಂತ ಏನೋ ಹೇಳಿದ್ರಿ ನೀವು. ಅದೆಲ್ಲ ಅಂದ್ರೆ ಏನೋ ಕ್ಲಮ್ಸಿನೆಸ್ ಅಲ್ಲಿ ಕಾಣ್ತಾ ಇತ್ತು. ಅದು ಏನೋ ಒಂದು ಕರೆಕ್ಟ್ ಮೀನಿಂಗ್ ಏನು ಕೊಡ್ಬೇಕಂತ ಮೀನಿಂಗ್ಗಳನ್ನು ಕೊಡ್ಲಿಲ್ಲ ಅಂತ ನಂಗೆ ಅನಿಸ್ತು. ಸೊ ಈ ಎಲ್ಲ ವಿಷಯಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹತ್ರ ಸೂಪರ್ ಎನರ್ಜಿ ಇದೆ, ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದೆ, ಮಾತಾಡುವ ಕಾನ್ಫಿಡೆನ್ಸ್ ಇದೆ. ನೀವು ಮಾತಾಡುವಾಗ ಒಂದೊಂದು ಕಾನ್ಫಿಡೆನ್ಸ್ ಕಾಣ್ತದೆ, ಅದೆಲ್ಲವೂ ಕೂಡ ಪಾಸಿಟಿವ್ ಪಾಯಿಂಟ್. ಹಾಗಿರುವಾಗ ಇದು ಸಣ್ಣ ಸಣ್ಣ ಕೊರತೆಗಳಿಂದ ನಾವು ಇದನ್ನು ಮಿಸ್ ಮಾಡೋದು ಬೇಡ. ಹಾಗಾಗಿ ಇದನ್ನು ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ಉಳಿದದೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ನಿಲ್ಲುವಂತ ಪಾಸಿಬಿಲಿಟಿ ಇರ್ತದೆ. ಓಕೆ, ಅಲ್ವಿಂದ್ ಅಂತಿ ಸರ್. ಮನಸ್ವಿ, ಎಲ್ಲಿ ತಪ್ಪಿತು ಭಾಷಣ? ನರ್ವಸ್ ಅದೇ. ಎಲ್ಲಿ ತಪ್ಪಿತು ಭಾಷಣ?
ಅದು ಎರಡನೇ ಪ್ಯಾರಾಗ್ರಾಫ್ ತಪ್ಪಿತಾ? ಥರ್ಡ್ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ತಪ್ಪಿತ್ತು. ಅಭಿವೃದ್ಧಿ ತಪ್ಪು. ಅಲ್ಲಿಂದ ಮತ್ತೆ ನಿಮ್ಮದೇ ಭಾಷಣ ಶುರು ಮಾಡಿದಿರಿ ನೀವು. ಹೌದು. ಚೀಟಿಯಲ್ಲಿ ಇದ್ದದ್ದಲ್ಲ, ಅದು ಹಾಂ ಬರೆದದ್ದಲ್ಲ. ಹೌದು ಓಕೆ, ನಿಮ್ಮದೇ ಮಾಡಿದ್ರಿ. ಸೊ ನಿಮಗೆ ಆಡಿಷನ್ನಲ್ಲಿ ಟಿಪ್ಸ್ ಕೊಟ್ಟಿರ್ಬೋದಲ್ಲ? ಹೌದು ಹೌದು. ಯಾರಿದ್ರು? ಇವರಿದ್ರ? ಹಾಂ ಮತ್ತೆ ಯಾರಿದ್ರು? ನೀವಿದ್ರಿ. ನಾನೇ ಇದ್ರ? ಹೌದು ಸೊ ಈ ಟೋನನ್ನು ಬಿಡಬೇಕು ಅಂತ ಹೇಳಿದ್ದೆ. ಹೌದು ಹೌದು. ಆಮೇಲೆ ಮಿತ್ರರೇ ಎಂಬ ಶಬ್ದ ಅದರ ಬದಲಿಗೆ ಬೇರೆ ಹಾಕಿ ಅಂತ ಹೇಳಿದ್ದೆ. ಸರಿ ಸರಿ. ಒಂದು ಕಡೆಯಲ್ಲಿ ಬಂತು, ಇದು ಒಂದೇ ಒಂದು ಮಿತ್ರರೇ ಬಂತು. ಬಹುಶಃ ಭಾಷಣ 3 ನಿಮಿಷಕ್ಕೆ ಮುಗಿಸಿದ್ರೆ 2-3 ಮಿತ್ರರೇ ಬರ್ತಿದ್ದೋ ಏನೋ. ಬರ್ತಿತ್ತು. ಈ ಟೋನನ್ನು ನೀವು ಭಾಷಣ ಮಾಡಿದರೆ ನಮ್ಗೆ ಯಾರೋ ಕಲ್ಪನೆ ಬರ್ತದೆ ನಮ್ಗೆ ಅಂತ ಹೇಳಿದ್ರೆ, ಅವ್ರು ಹಾಗೆ ಮಾತಾಡ್ತಾರಲ್ಲ, ಹೌದು. ನಿಮ್ಮ ಹಾಗೆ ಮನಸ್ವೀಯ ಅಂತ ಹೇಳಿ ನೀವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಓಕೆ ಸರ್. ಓಕೆ, ನನ್ನ ಶೈಲಿ ನಂದು. ಎಸ್ ಓಕೆ, ಸೊ ಹಿಸ್ ಓನ್ ಸ್ಟೈಲ್. ಸೊ ಮನಸ್ವೀಯ ಸ್ಟೈಲ್ ಬೇಕು ನನಗೆ. ನನಗೆ ಇನ್ನೊಬ್ಬರದ್ದು ಕಾಪಿ ಬೇಡ, ಓಕೆ. ಅದು ಸ್ಟೈಲೂ ಬೇಡ. ಸೊ ಎಲ್ಲಿ ಭಾಷಣ ತಪ್ಪಿತ್ತು ನಿಮ್ಗೆ ಗೊತ್ತಿತ್ತು, ಥರ್ಡ್ ಪ್ಯಾರಾಗ್ರಾಫ್ ಅಂತ ಹೇಳಿ. ಅಲ್ಲಿ ಹೋದ್ರಿ, ಆ ಪೇಪರ್ ನಿಮ್ಮ ನೆನಪಿಗೆ ಬರ್ತಾ ಉಂಟು, ಕನ್ಫ್ಯೂಷನ್ ಆಗಿರೋ ತಪ್ಪಿತ್ತಲ್ಲ, 2-3 ಭಾವನೆಗಳು ಬಂದು. ಹೌದು ಸರಿ ಅಲ್ವಾ? ಎಸ್. ಅದು ಇದ್ದಿದ್ರೆ ಅದ್ಭುತವಾಗಿತ್ತು. ನೀವು ಆ ಕಾಪಿ ಮಾಡುವುದನ್ನು ಸ್ಟೈಲ್ ಬಿಟ್ಟರೆ ಹಾಂ ಸರ್. ಮನಸ್ವಿ ಎಂಬುದು ಒಂದು ಮೈಲುಗಲ್ಲಾಗ್ತಾಳೆ. ಸರಿ ಸರ್. ಬರೆದಿಟ್ಕೊಳ್ಳಿ ನನ್ನ ವರ್ಡನ್ನು. ಸರಿ. ಮನಸ್ವಿ ಎಂಬುದು ನಿಮ್ಮ ಮುಂದಿನ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ, ಯು ವಿಲ್ ಬಿ ಕಾಲ್ಡ್ ಆಸ್ ಮೈಲ್ ಸ್ಟೋನ್ ಆಫ್ ದ ಸ್ಪೀಚ್. ಓಕೆ ಸರ್. ಗ್ರೇಟ್. ಥ್ಯಾಂಕ್ ಸೊ ಮನಸ್ವಿ, ಹೇಗೆ ಅನಿಸ್ತಿದೆ? ಯು. ಕಾನ್ಫಿಡೆನ್ಸ್ ಬಂದಿದೆ. ಈಗ ಕಾನ್ಫಿಡೆನ್ಸ್ ಬಂತು. ಆವಾಗ ಇದ್ದದ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಈಗ ಕಾಣ್ತಾ ಉಂಟು ನಿಮ್ಮ ಮುಖದಲ್ಲಿ ಅಲ್ವಾ? ಸೊ ಜಡ್ಜಸ್ ಕಮೆಂಟ್ಸ್ ಅನ್ನ ನೀವು ತಗೊಳ್ತಾ ಇದ್ದೀರಾ, ಕಾಂಪ್ಲಿಮೆಂಟ್ಸ್ ಅನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಸೊ ಜಡ್ಜಸ್ ತೀರ್ಮಾನ ಏನು ಅಂತ ಹೇಳೋದನ್ನ ಕೇಳೋಣ. ಮನಸ್ವಿ, ಲಾಸ್ಟ್ ಟೈಮ್ ನಾವು ನಿಮಗೆ 2 ಸಜೆಷನ್ ಕೊಟ್ಟಿದ್ವಿ. Yes. ಒಂದು ಟೋನ್ ಮತ್ತೆ ಇನ್ನೊಂದು ಸ್ನೇಹಿತರೆ ಅಂತ ತುಂಬಾ ಸಲ ಯೂಸ್ ಮಾಡಬೇಡಿ ಅಂತ ಹೇಳಿ. ಮಿತ್ರರೇ ಅಂತ ಅದನ್ನು ನೀವು ಈ ಸಲ ಬಿಟ್ಟಿದ್ದೀರಿ. ಒಳ್ಳೆ ವಿಷಯ. ನೆಕ್ಸ್ಟ್ ಟೈಮ್ ಬರುವಾಗ ನೀವು ಟೋನ್ ಕೂಡ ಬಿಡಬೇಕು. ಎಸ್ ಸರ್. ಓಕೆ, ಸೊ ನೆಕ್ಸ್ಟ್ ಟೈಮ್ ಬನ್ನಿ. ಹಾಗಾದ್ರೆ ನಿಮ್ಮನ್ನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ದೇವೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಮನಸ್ವಿ. Thank ಸೊ you. ಈಗ ಹೇಗೆ ಅನಿಸ್ತಿದೆ? ಖುಷಿ ಆಗ್ತಾ ಇದೆ. ಕಾನ್ಫಿಡೆನ್ಸ್ ಮೇಲೆ ಕಾನ್ಫಿಡೆನ್ಸ್ ಮೇಲೆ ಕಂಗ್ರ್ಯಾಚುಲೇಷನ್ ಸಿಕ್ಕಿದೆ. ಹೌದು. ಸೊ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ Thank ಆಲ್ you. ದ ಬೆಸ್ಟ್ ನಿಮಗೆ ನೆಕ್ಸ್ಟ್ ರೌಂಡ್ಸ್ಗೆ. ಥ್ಯಾಂಕ್ ಯು ಮ್ಯಾಮ್.